ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಲಿದೆ. ಲೋಕಾಯುಕ್ತ ಕಚೇರಿಯಲ್ಲಿ ಈಗಾಗಲೇ ಪ್ರಕ್ರಿಯೆ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗುತ್ತೆ. ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ಪ್ರಕ್ರಿಯೆ ಆರಂಭ. ಲೋಕಾಯುಕ್ತ ಕಚೇರಿಯಲ್ಲಿ ಟೈಪ್ ಆಗ್ತಾ ಇದೆ ಎಫ್ಐಆರ್ನ ಪ್ರತಿ. ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಕೇಂದ್ರ ಲೋಕಾಯುಕ್ತ ಕಚೇರಿಯಿಂದ ಎಫ್ಐಆರ್ಗೆ ಸೂಚನೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಎಸ್ಪಿ ಉದೇಶ್ಗೆ ಎಡಿಜಿಪಿಯವರಿಂದ ಎಫ್ಐಆರ್ಗೆ ಸೂಚನೆ ಬಂದ ತಕ್ಷಣವೇ ಎಫ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಲೋಕಾಯುಕ್ತ ಎಡಿಜಿಪಿ ಮನೀಶ್ ಖರ್ಬೀಕರ್ ಸೂಚನೆಯನ್ನ ಕೊಟ್ಟಿದ್ರು. ಸೂಚನೆಯ ಮೇಲ್ಗಾಗಿ ಈಗ ಎಸ್ಪಿ ಅವರು ಕಾಯ್ತಾ ಇದ್ದಾರೆ. ಅದಕ್ಕೂ ಮುನ್ನ, ಆ ಸೂಚನೆ ಬರೋಕ್ಕೂ ಮುನ್ನ ಒಂದಷ್ಟು ಪ್ರಕ್ರಿಯೆಗಳಿರುತ್ತಲ್ಲ, ಅದೆಲ್ಲವನ್ನ ಕೂಡ ಪೂರ್ಣ ಮಾಡಲಾಗ್ತಾ ಇದೆ. ಮೇಲ್ ಬಂದ ಕೂಡಲೇ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಯಾರ್ಯಾರನ್ನ ಆರೋಪಿತರನ್ನಾಗಿ ಮಾಡಬೇಕು, A1 ಯಾರು, A2 ಯಾರು, ಯಾರ್ಯಾರು ಇರಬೇಕು, ಯಾರ್ಯಾರ ಹೆಸರು ಉಲ್ಲೇಖ ಆಗುತ್ತೆ, ಯಾವ ಸೆಕ್ಷನ್, ಇದೆಲ್ಲದರ ಬಗ್ಗೆಯೂ ಕೂಡ ಎಫ್ಐಆರ್ ಪ್ರತಿಯಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಸದ್ಯಕ್ಕೆ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ಆರಂಭ ಆಗಿದೆ. ಎಡಿಜಿಪಿ ಅವರು ಸೂಚನೆಯನ್ನ ಕೊಟ್ಟ ತಕ್ಷಣ ಅಧಿಕೃತವಾಗಿ ಎಫ್ಐಆರ್ ಕೂಡ ರಿಜಿಸ್ಟರ್ ಆಗುತ್ತೆ. ಸುದೀರ್ಘವಾಗಿ ಎಫ್ಐಆರ್ ದಾಖಲಿಸ್ತಾ ಇರುವ ಲೋಕಾಯುಕ್ತರು, ಖುದ್ದು ಟೈಪ್ ಮಾಡಿಸ್ತಾ ಇರುವ ಲೋಕಾಯುಕ್ತ ಎಸ್ಪಿ ಉದೇಶ್ ಕೆಲವೇ ನಿಮಿಷಗಳಲ್ಲಿ ಎಫ್ಐಆರ್ ಪ್ರತಿಯನ್ನ ನೀಡಲಿರುವ ಎಸ್ಪಿ. ಏನೇನು ಒಂದಷ್ಟು ಪ್ರೊಸೀಜರ್ಗಳಿರುತ್ತೋ, ಎಫ್ಐಆರ್ ಪ್ರತಿಯಲ್ಲಿ ಒಂದಷ್ಟು ಅಂಶಗಳ ಉಲ್ಲೇಖ ಆಗುತ್ತಲ್ಲ, ಇವರು ದೂರುದಾರರು, ಇವರು ಆರೋಪಿತರು, ಅವರ ಅಡ್ರೆಸ್ಸು, ಸದ್ಯಕ್ಕೆ ಅವರು ವಾಸ ಮಾಡ್ತಾ ಇರುವಂತಹ ಸ್ಥಳ, ಇದೆಲ್ಲದರ ಬಗ್ಗೆಯೂ ಕೂಡ ಮೆನ್ಷನ್ ಮಾಡಬೇಕಲ್ಲ. ಆ ಎಲ್ಲ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದೆ. ಖುದ್ದು ಟೈಪ್ ಮಾಡಿಸ್ತಾ ಇರುವ ಲೋಕಾಯುಕ್ತ ಎಸ್ಪಿ ಉದೇಶ್ ಕೆಲವೇ ನಿಮಿಷಗಳಲ್ಲಿ ಎಫ್ಐಆರ್ ಪ್ರತಿಯನ್ನ ನೀಡಲಿದ್ದಾರೆ. ಎಸ್ಪಿ ಅವರು ದೂರುದಾರರಿಗೂ ಕೂಡ ಎಫ್ಐಆರ್ ಪ್ರತಿಯನ್ನ ಕೊಡಲಿದ್ದಾರೆ. ನ್ಯಾಯಾಲಯ, ಲೋಕಾಯುಕ್ತ ಕೇಂದ್ರ ಕಚೇರಿಗೂ ಕೂಡ ಎಫ್ಐಆರ್ ಪ್ರತಿ ರವಾನೆಯಾಗುತ್ತೆ. ಮುಚ್ಚಿದ ಲಕೋಟೆಯಲ್ಲಿ ಲೋಕಾಯುಕ್ತರಿಗೆ ಈ ಒಂದು ಎಫ್ಐಆರ್ ಪ್ರತಿಯನ್ನ ರವಾನೆ ಮಾಡಲಾಗುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗೋದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ. ಅದರ ಮುನ್ನ ಒಂದಷ್ಟು ಪ್ರಕ್ರಿಯೆಗಳು ಈಗಾಗಲೇ ಎಸ್ಪಿ ಅವರಿಂದ ಆಗ್ತಾ ಇದೆ. ಸದ್ಯಕ್ಕಂತೂ ಯಾರ್ಯಾರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ, ಅಂದ್ರೆ ಯಾರೆಲ್ಲ ಆರೋಪಿತ ಸ್ಥಾನದಲ್ಲಿ ಇರ್ತಾರೆ, A1 ಯಾರು, A2 ಯಾರು, A3 ಯಾರು, ಇದೆಲ್ಲದ್ರ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಇದೆ. ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಮಧುಶ್ರೀ, ಖಂಡಿತವಾಗಿ ಒಂದು ಕಡೆ ಮೈಸೂರು ಪ್ರವಾಸದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪಂಚಾಯತಿಯಲ್ಲಿ ಸುದೀರ್ಘವಾದಂತಹ ತ್ರೈಮಾಸಿಕ ಸಭೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ನ ಪ್ರಕ್ರಿಯೆ ಬಹುತೇಕ ಈಗ ಪೂರ್ಣಗೊಳ್ಳುವಂಥ ಹಂತವನ್ನು ತಲುಪಿದೆ. ಯಾವಾಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಲಿಕ್ಕೆ ಸೂಚನೆ ನೀಡಿತ್ತು, ಸೊ ಯಾವುದೇ ಕ್ಷಣದಲ್ಲಿ ಎಫ್ಐಆರ್ ದಾಖಲೆ ಆಗ್ತಾ ಇತ್ತು. ಸೊ ನಿನ್ನೆ ಸಹ ಸುದೀರ್ಘವಾಗಿ ಈ ಒಂದು ಬಗ್ಗೆ ಸಾಕಷ್ಟು ಐಡ್ರಾಮಾಗಳು ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ನಡೆದಿತ್ತು. ಏನು ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಬಂದಂಥ ಎಸ್ಪಿ ಸುದೇಶ್ ಅವರು ಇವತ್ತು ಬೆಳಗ್ಗೆ ಪ್ರತಿಯ ಜೊತೆಗೆ ಕೇಂದ್ರ ಲೋಕಾಯುಕ್ತ ಕಚೇರಿಯಿಂದ ಅಭಿಪ್ರಾಯವನ್ನು ಪಡೀಲಿಕ್ಕೋಸ್ಕರ ಒಂದು ಪತ್ರವನ್ನು ಸಹ ಬರೆದಿದ್ರು. ಆ ಪತ್ರ ತಲುಪಿದ ನಂತರ ಆ ಪತ್ರವನ್ನು ನೋಡಿ ಎಡಿಜಿಪಿ ಮನೀಶ್ ಖರ್ಬೀಕರ್ ಅವರು ಅದಕ್ಕೆ ಒಂದು ಸೂಚನೆ ನೀಡಿದ್ದಾರೆ. ಎಫ್ಐಆರ್ ಅನ್ನ ಯಥಾವತ್ತಾಗಿ, ಅಂದ್ರೆ ಈಗಾಗಲೇ ಏನು ನ್ಯಾಯಾಲಯ ಆದೇಶ ಮತ್ತು ಸೂಚನೆ ನೀಡಿದೆ, ಯಥಾವತ್ತಾಗಿ ಎಫ್ಐಆರ್ ಅನ್ನ ದಾಖಲಿಸಬೇಕು ಅಂತ ಸೂಚನೆ ನೀಡಿತ್ತು. ಅದಾದ ನಂತರ ಈಗ ಎಫ್ಐಆರ್ ದಾಖಲಿಸುವಂತಹ ಪ್ರಕ್ರಿಯೆ ಸುದೀರ್ಘವಾಗಿ ಈಗಾಗಲೇ ಆರಂಭವಾಗಿ ಅಂತಿಮ ಹಂತವನ್ನು ತಲುಪಿದೆ ಅಂತ ಹೇಳ್ಬೋದು. ಯಾಕಂದ್ರೆ ತಾವು ಹೇಳಿದಂತೆ ಖಂಡಿತವಾಗಿಯೂ ಒಂದು ಅಪರಾಧ ಕೃತ್ಯದಲ್ಲಿ ಎಲ್ಲ ಅಂಶಗಳನ್ನು ಆ ಒಂದು ಎಫ್ಐಆರ್ ನಲ್ಲಿ ನಮೂದಿಸಬೇಕಾಗ್ತದೆ. ಆರೋಪಿಗಳ ಹೆಸರು, ಆ ಒಂದು ಕೃತ್ಯ ನಡೆದ ದಿನಾಂಕದ ವಿವರಗಳು, ಅದರ ಜೊತೆಗೆ ಅವರ ವಿಳಾಸಗಳು, ಅವರು ಯಾರು, ಎಲ್ಲ ಮಾಹಿತಿಗಳನ್ನು, ಅದರ ಜೊತೆಗೆ ದೂರುದಾರ ನೀಡಿರುವಂತಹ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಗಳನ್ನು ಎಫ್ಐಆರ್ ನಲ್ಲಿ ಹಾಕಬೇಕಾಗ್ತದೆ. ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನ ಟೈಪ್ ಮಾಡಿಸುವಂತಹ ಕೆಲಸ ಪೂರ್ಣಗೊಳ್ಳುತ್ತದೆ. ಖುದ್ದು ಲೋಕಾಯುಕ್ತ ಎಸ್ಪಿ TJ ಉದೇಶ್ ಅವರೇ ಆ ಟೈಪ್ ಮಾಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಫ್ಐಆರ್ ಈಗ ಒಂದು ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಅದರ ಪ್ರತಿಗಳನ್ನು ಆಯಾ ಸಂಬಂಧಪಟ್ಟಂತವರಿಗೆ ತಲುಪಿಸುವಂತಹ
ಕೆಲಸವಾಗ್ತದೆ. ಮುಚ್ಚಿದ ಲಕೋಟೆಯಲ್ಲಿ ಒಂದು ಪ್ರತಿಯನ್ನ ನ್ಯಾಯಾಲಯಕ್ಕೆ ತಲುಪಿಸುವಂಥದ್ದು, ಮತ್ತೊಂದು ಪ್ರತಿಯನ್ನ ಕೇಂದ್ರ ಲೋಕಾಯುಕ್ತ ಕಚೇರಿಗೆ ತಲುಪಿಸುವಂಥದ್ದು, ಮತ್ತೊಂದು ಪ್ರತಿಯನ್ನ ದೂರುದಾರರಿಗೆ ನೀಡುವಂತಹ ಕೆಲಸವನ್ನ ಮೈಸೂರು ಲೋಕಾಯುಕ್ತರು ಮಾಡ್ತಾರೆ. ಅದಾದ ನಂತರ ಅದು ಒಂದು ಪಬ್ಲಿಕ್ ಒಂದು ಡಾಕ್ಯುಮೆಂಟ್ ಆಗಿರೋದ್ರಿಂದಾಗಿ ಸಾರ್ವಜನಿಕರಿಗೆ ಆನ್ಲೈನ್ ನಲ್ಲೂ ಸಹ ಲಭ್ಯವಾಗ್ತದೆ. ಇದರ ಜೊತೆಗೆ ಈ ಒಂದು FIR ನಲ್ಲಿ ಸಾಕಷ್ಟು ಕುತೂಹಲ ಎಲ್ಲರಲ್ಲೂ ಇತ್ತು. ಅಂದ್ರೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸ್ತಾರೆ ಅಂತೇಳಿ ಈಗಾಗಲೇ ನ್ಯಾಯಾಲಯ ಸೂಚನೆ ನೀಡಿರುವಂತೆ CRPC IPC ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗ್ತದೆ. ಇದರ ಜೊತೆಗೆ ಒಟ್ಟು 4 ಕಾಯ್ದೆಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸುತ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಒಂದು ಕಡೆ ಒಂದು CRPC ಮತ್ತೆ IPC ಸೆಕ್ಷನ್ ಇದೆ, ಭ್ರಷ್ಟಾಚಾರ ತಡೆ ಕಾಯ್ದೆ ಏನಿದೆ ಅದರ ಅಡಿಯಲ್ಲಿ, ಮತ್ತೆ ಲ್ಯಾಂಡ್ ಗ್ರಾಬಿಂಗ್ ಆಕ್ಟ್ ಏನಿದೆ ಅದನ್ನು ಸಹ ನ್ಯಾಯಾಲಯವೇ ಸೂಚನೆ ನೀಡಿತು. ಮತ್ತೆ ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ ಅದರ ಅಡಿಯಲ್ಲೂ ಸಹ ಪ್ರಕರಣ ದಾಖಲಾಗ್ತದೆ. ಇದರ ಜೊತೆಗೆ ಏನು ನ್ಯಾಯಾಲಯದ ಯಥಾವತ್ ಸೂಚನೆಯಂತೆ ಒಂದು ಪ್ರಕರಣ ದಾಖಲಾಗ್ತಾ ಇರೋದ್ರಿಂದಾಗಿ ದೂರುದಾರರು ಈಗಾಗಲೇ ತಮ್ಮ ಅರ್ಜಿಯಲ್ಲಿ ನಮೂದಿಸಿದ್ರು. ಅಂದ್ರೆ A1 ಆಗಿ CM ಸಿದ್ದರಾಮಯ್ಯ, A2 ಆಗಿ CM ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ, ಅದೇ ರೀತಿಯಾಗಿ A4 ಆಗಿ ಈ ಜಮೀನನ್ನ ಮಾರಾಟ ಮಾಡಿದಂತ ದೇವರಾಜ್, ಈ 4 ಜನರ ವಿರುದ್ಧ FIR ನಲ್ಲಿ ದಾಖಲಾಗ್ತದೆ. ಇದಾದ ನಂತರ A5 ಏನು ಮತ್ತೆ ಇತರರು ಅನ್ನೋ ಒಂದು ದೂರರ್ಜಿ ಇದೆ. ಅದನ್ನ ತನಿಖೆ ವೇಳೆಯಲ್ಲಿ ಯಾರ್ಯಾರ ಪಾತ್ರಗಳು ಇಲ್ಲಿ ಕಂಡು ಬರ್ತದೆ ಅದು ಅಧಿಕಾರಿಗಳು. ಓಕೆ, ಹಾಗೆ ಸಂಪರ್ಕದಲ್ಲಿ